ನಮಸ್ಕಾರ, ನಾನು ಸಲೀಂ. ಈ ಸಂದರ್ಭದಲ್ಲಿ ನಾವು ಶ್ರೀ ಕೃಷ್ಣ ದೇವರಾಯನ ವೀರಚರಿತೆಯನ್ನ ಚಿತ್ರಗಳ ಮುಖಾಂತರ ನೋಡೋಣ. ಬನ್ನಿ. 16ನೇ ಶತಮಾನ. ದಕ್ಷಿಣ ಭಾರತದಲ್ಲಿ ಒಬ್ಬ ಚಕ್ರವರ್ತಿ ತನ್ನ ಆಳ್ವಿಕೆಯಲ್ಲಿ ಒಂದೇ ಒಂದು ದೊಡ್ಡ ಯುದ್ಧವನ್ನು ಸೋಲಲೇ ಇಲ್ಲ. ಅಷ್ಟೇ ಅಲ್ಲ, ಎದುರಾಳಿಯ ಅಜೇಯ ಕೋಟೆಯೊಂದನ್ನು ಗೆಲ್ಲೋಕೆ ಆತ ಪ್ರಕೃತಿಯ ನಿಯಮವನ್ನೇ ಬಗ್ಗಿಸಿ ಉಕ್ಕಿ ಹರಿಯುತ್ತಿದ್ದ ನದಿಯ ದಿಕ್ಕನ್ನೇ ಬದಲಿಸಿಬಿಟ್ಟ. ಇದು ಭಾರತದ ಇತಿಹಾಸ ಕಂಡ ಶ್ರೇಷ್ಠ ಸಾಮ್ರಾಟರಲ್ಲಿ ಒಬ್ಬರಾದ ಶ್ರೀಕೃಷ್ಣದೇವರಾಯರ ಸೇನಾತಂತ್ರ ಮತ್ತು ರಾಜತಾಂತ್ರಿಕತೆಯ ರೋಚಕ ಕಥೆ. ಕನ್ನಡ ರಾಜ್ಯ ರಮಾರಮಣ, ಮೂರು ರಾಯರ ಗಂಡ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಈ ಬಿರುದುಗಳು ಸುಮ್ಮನೆ ಬಂದಿದ್ದಲ್ಲ. ಇವೆಲ್ಲವೂ ಅವರ ಸಾಧನೆಗಳ ಪ್ರತಿಬಿಂಬ. ಇವರ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಗುರುತಿಸಲಾಗಿತ್ತು ಅಂದರೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಕೃಷ್ಣದೇವರಾಯನನ್ನು ಅಂದಿನ ಹಿಂದೂಸ್ತಾನದ ಅತ್ಯಂತ ಶಕ್ತಿಶಾಲಿ ರಾಜ ಎಂದು ಕರೆದಿದ್ದಾನೆ. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ಈತ ಅತ್ಯಂತ ಪರಿಪೂರ್ಣ ಮತ್ತು ಎಲ್ಲರೂ ಗೌರವದಿಂದ ಭಯಪಡುವ ರಾಜ ಎಂದು ಬರೆದಿದ್ದಾನೆ. ಹಾಗಾದರೆ ಕೃಷ್ಣದೇವರಾಯನನ್ನ ಇಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿದ ಆ ರಹಸ್ಯವಾದರೂ ಏನು? ಅವರ ಸೇನಾತಂತ್ರಗಳು ಮತ್ತು ರಾಜತಾಂತ್ರಿಕತೆಯ ಆಳವನ್ನು ತಿಳಿಯೋಣ ಬನ್ನಿ. ಕ್ರಿಸ್ತಿ ಶಕ 1509 ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣದೇವರಾಯ ವಿಜಯನಗರದ ಸಿಂಹಾಸನ ಏರಿದ. ಆದರೆ ಅವನಿಗೆ ಸಿಕ್ಕಿದ್ದು ಹೂವಿನ ಹಾಸಿಗೆಯಾಗಿರಲಿಲ್ಲ, ಬದಲಿಗೆ ಮುಳ್ಳಿನ ಕಿರೀಟವಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಆಗ 4 ದಿಕ್ಕುಗಳಿಂದಲೂ ಶತ್ರುಗಳಿಂದ ಸುತ್ತುವರಿದಿತ್ತು. ಒಂದು ಕಡೆ ಬಹಮನಿ ಸಾಮ್ರಾಜ್ಯ ಒಡೆದು ಹುಟ್ಟಿಕೊಂಡಿದ್ದ 5 ಸುಲ್ತಾನರ ರಾಜ್ಯಗಳು ಬಿಜಾಪುರ, ಗೋಲ್ಕೊಂಡ, ಅಹಮದ್ ನಗರ, ಬೀದರ್ ಪದೇ ಪದೇ ಸಾಮ್ರಾಜ್ಯದ ಗಡಿಗಳಿಗೆ ಲಗ್ಗೆ ಇಡುತ್ತಿದ್ದವು. ಇನ್ನೊಂದು ಕಡೆ ಒಡಿಶಾದ ಗಜಪತಿ ರಾಜರು ಪೂರ್ವ ಕರಾವಳಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದರು. ಇವರ ಜೊತೆಗೆ ರಾಜ್ಯದ ಒಳಗೇ ಇದ್ದ ಉಮ್ಮತ್ತೂರಿನಂತಹ ಪಾಳೇಗಾರರು ಬಂಡಾಯದ ಬಾವುಟ ಹಾರಿಸಲು ಹೊಂಚು ಹಾಕುತ್ತಿದ್ದರು. ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತೆಂದರೆ, ರಾಯ ಸಿಂಹಾಸನಕ್ಕೆ ಏರಿದ ಕೆಲವೇ ದಿನಗಳಲ್ಲಿ ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಮತ್ತು ಬಹಮನಿ ಸುಲ್ತಾನ ಮಹಮ್ಮದ್ ಶಾ ಒಟ್ಟಾಗಿ ದಂಡೆತ್ತಿ ಬಂದರು. ಇದೊಂದು ಅಗ್ನಿ ಪರೀಕ್ಷೆಯೇ ಸರಿ, ಒಬ್ಬ ಹೊಸ ರಾಜನ ತಾಕತ್ತನ್ನು ಅಳೆಯುವ ಕ್ಷಣವದು. ಆದರೆ ಕೃಷ್ಣದೇವರಾಯ ಸಾಮಾನ್ಯ ರಾಜನಾಗಿರಲಿಲ್ಲ. ಅವನು ತನ್ನ ಸೇನೆಯನ್ನು ಹುರಿದುಂಬಿಸಿ ದಿವಾನಿ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಸುಲ್ತಾನರ ಸೈನ್ಯವನ್ನು ಧೂಳೀಪಟ ಮಾಡಿದನು. ಇದು ಅವನ ವಿಜಯ ಯಾತ್ರೆಯ ಆರಂಭವಷ್ಟೇ ಆಗಿತ್ತು. ಮೊದಲಿಗೆ ಅವನು ಗಮನ ಕೊಟ್ಟಿದ್ದು ಆಂತರಿಕ ಶತ್ರುಗಳ ಕಡೆಗೆ. ಸಾಮ್ರಾಜ್ಯದೊಳಗಿನ ಭಿನ್ನಮತ ಮತ್ತು ಬಂಡಾಯಗಳನ್ನು ಉಕ್ಕಿನ ಹಸ್ತದಿಂದ ಹತ್ತಿಕ್ಕಿದ. ಇದರಲ್ಲಿ ಪ್ರಮುಖವಾದುದು ಉಮ್ಮತ್ತೂರಿನ ಪಾಳೇಗಾರ ಗಂಗರಾಜನ ದಂಗೆ. ಕೃಷ್ಣದೇವರಾಯನ ಸೇನಾತಂತ್ರಗಳು ಕೇವಲ ತೋಳ್ಬಲದ ಪ್ರದರ್ಶನವಾಗಿರಲಿಲ್ಲ. ಅವು ಬುದ್ಧಿವಂತಿಕೆ, ಎಂಜಿನಿಯರಿಂಗ್ ಕೌಶಲ್ಯ ಮತ್ತು ಮನೋವೈಜ್ಞಾನಿಕ ಯುದ್ಧ ನೀತಿಯ ಒಂದು ಅದ್ಭುತ ಮಿಶ್ರಣವಾಗಿದ್ದವು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಉಮ್ಮತ್ತೂರಿನ ಮೇಲಿನ ದಂಡಯಾತ್ರೆ. ಗಂಗರಾಜ ಕಾವೇರಿ ನದಿಯ ದ್ವೀಪದಲ್ಲಿದ್ದ ಶಿವಸಮುದ್ರ ಕೋಟೆಯಲ್ಲಿ ಅಡಗಿದ್ದ. ಈ ಕೋಟೆಯು ಒಂದು ಜಲದುರ್ಗ, ಅಂದರೆ ನದಿಯೇ ಅದಕ್ಕೆ ನೈಸರ್ಗಿಕ ರಕ್ಷಣೆ. ಇದನ್ನು ಗೆಲ್ಲುವುದು ಅಸಾಧ್ಯ ಎಂದೇ ಎಲ್ಲರೂ ಭಾವಿಸಿದ್ದರು. ಸೇನೆಯು ನದಿ ದಾಟಿ ಕೋಟೆ ತಲುಪುವುದು ಸವಾಲಿನ ಮಾತಾಗಿತ್ತು. ಆಗ ಕೃಷ್ಣದೇವರಾಯ ಒಂದು ಐತಿಹಾಸಿಕ ನಿರ್ಧಾರ ಕೈಗೊಂಡ. ಯಾರೂ ಊಹಿಸದ ರೀತಿಯಲ್ಲಿ ಆತ ತನ್ನ ಸೈನಿಕರು ಮತ್ತು ಎಂಜಿನಿಯರ್ಗಳಿಗೆ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಿ ನದಿಯ ಹರಿವಿನ ದಿಕ್ಕನ್ನೇ ತಾತ್ಕಾಲಿಕವಾಗಿ ಬದಲಿಸಲು ಆದೇಶಿಸಿದ. ಸಾವಿರಾರು ಸೈನಿಕರು ಹಗಲಿರುಳು ಶ್ರಮಿಸಿ ನದಿಯ ಹರಿವನ್ನು ಬೇರೆಡೆಗೆ ತಿರುಗಿಸಿದರು. ನದಿಯ ಪಾತ್ರ ಬರಿದಾದಾಗ ವಿಜಯನಗರದ ಸೈನ್ಯವು ಸುಲಭವಾಗಿ ಕೋಟೆಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡಿತು. ಪ್ರಕೃತಿಯನ್ನೇ ಬಗ್ಗಿಸಿ ಯುದ್ಧ ಗೆದ್ದ ಈ ತಂತ್ರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು. ಇದೇ ರೀತಿ 1513ರಲ್ಲಿ ರಲ್ಲಿ ಒಡಿಸಾದ ಗಜಪತಿಗಳ ವಶದಲ್ಲಿದ್ದ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಳ್ಳುವಾಗಲೂ ಅವನ ತಂತ್ರಗಾರಿಕೆ ಎದ್ದು ಕಾಣುತ್ತದೆ. ಕೋಟೆಯು ಎತ್ತರದ ಬೆಟ್ಟದ ಮೇಲಿದ್ದರಿಂದ
ಶತ್ರುಗಳು ಮೇಲಿಂದ ಸುಲಭವಾಗಿ ದಾಳಿ ಮಾಡಬಹುದಿತ್ತು. ಇದನ್ನು ಎದುರಿಸಲು ಕೃಷ್ಣದೇವರಾಯನು ಕೋಟೆಯ ಗೋಡೆಗಳಿಗಿಂತ ಎತ್ತರದ ಮರದ ವೇದಿಕೆಗಳನ್ನು ಕಟ್ಟಿಸಿದ. ಈ ವೇದಿಕೆಗಳ ಮೇಲೆ ನಿಂತ ವಿಜಯನಗರದ ಬಿಲ್ಲುಗಾರರು ಕೋಟೆಯೊಳಗಿದ್ದ ಶತ್ರುಗಳ ಮೇಲೆ ನಿಖರವಾಗಿ ಬಾಣಗಳ ಮಳೆಗರೆದು ಅವರನ್ನು ಸೋಲಿಸಿದರು. ಕೇವಲ ದೊಡ್ಡ ಯುದ್ಧಗಳಲ್ಲ, ಗೆರಿಲ್ಲಾ ಯುದ್ಧ ತಂತ್ರದಲ್ಲೂ ರಾಯ ನಿಪುಣನಾಗಿದ್ದ. ಶತ್ರು ಸೈನ್ಯಕ್ಕೆ ಆಹಾರ ಮತ್ತು ನೀರಿನ ಪೂರೈಕೆ ಮಾರ್ಗಗಳನ್ನು ಕತ್ತರಿಸುವುದು, ಅನಿರೀಕ್ಷಿತ ದಾಳಿಗಳನ್ನು ನಡೆಸಿ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವುದು ಅವನ ಯುದ್ಧ ನೀತಿಯ ಪ್ರಮುಖ ಭಾಗವಾಗಿತ್ತು. ಕೃಷ್ಣದೇವರಾಯನ ಆಳ್ವಿಕೆಯ ಅತ್ಯಂತ ನಿರ್ಣಾಯಕ ಮತ್ತು ಭೀಕರ ಯುದ್ಧವೆಂದರೆ 1520ರಲ್ಲಿ ನಡೆದ ರಾಯಚೂರು ಕದನ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಈ ಫಲವತ್ತಾದ ದೋಬ್ ಪ್ರದೇಶ ವಿಜಯನಗರ ಮತ್ತು ಬಿಜಾಪುರ ಸುಲ್ತಾನರ ನಡುವೆ ಶತಮಾನಗಳಿಂದಲೂ ಸಂಘರ್ಷದ ಕೇಂದ್ರವಾಗಿತ್ತು. ಈ ಯುದ್ಧಕ್ಕೆ ತಕ್ಷಣದ ಕಾರಣ ಕೃಷ್ಣದೇವರಾಯನು ಕುದುರೆಗಳನ್ನು ಖರೀದಿಸಲು ಗೋವಾಕ್ಕೆ ಕಳುಹಿಸಿದ್ದ ಸೈಯದ್ ಮರೈಕರ್ ಎಂಬ ವ್ಯಾಪಾರಿ ಹಣದೊಂದಿಗೆ ಪರಾರಿಯಾಗಿ ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾನ ಆಶ್ರಯ ಪಡೆದದ್ದು. ರಾಯನು ಹಣವನ್ನು ಹಿಂದಿರುಗಿಸುವಂತೆ ಕೇಳಿದಾಗ ಆದಿಲ್ ಶಾ ಸೊಕ್ಕಿನಿಂದ ನಿರಾಕರಿಸಿದ. ಇದು ಕೃಷ್ಣದೇವರಾಯನ ಸ್ವಾಭಿಮಾನಕ್ಕೆ ಒಂದು ಸವಾಲಾಗಿತ್ತು. ಮೇ 19, 1520ರಂದು ಇತಿಹಾಸದ ಅತಿದೊಡ್ಡ ಸೈನ್ಯಗಳಲ್ಲಿ ಒಂದು ರಾಯಚೂರಿನಲ್ಲಿ ಮುಖಾಮುಖಿಯಾಯಿತು. ಒಂದು ಅಂದಾಜಿನ ಪ್ರಕಾರ ಕೃಷ್ಣದೇವರಾಯನ ಸೈನ್ಯದಲ್ಲಿ ಸುಮಾರು 7 ಲಕ್ಷ ಕಾಲ್ದಳ, 2 ಅಶ್ವ ಸೈನ್ಯ ಮತ್ತು 550 ಆನೆಗಳಿದ್ದವು. ಆದಿಲ್ ಶಾನ ಸೈನ್ಯ ಸಂಖ್ಯೆಯಲ್ಲಿ ಚಿಕ್ಕದಿದ್ದರೂ ಅವರ ಬಳಿ ಉತ್ತಮ ಫಿರಂಗಿಗಳಿದ್ದವು. ಯುದ್ಧದ ಆರಂಭದಲ್ಲಿ ಆದಿಲ್ ಶಾನ ಫಿರಂಗಿ ದಳ ವಿಜಯನಗರದ ಸೈನ್ಯಕ್ಕೆ ಭಾರೀ ನಷ್ಟವನ್ನುಂಟು ಮಾಡಿತು. ಮೊದಲ ಹಂತದಲ್ಲಿ ವಿಜಯನಗರಕ್ಕೆ ಹಿನ್ನಡೆಯಾಯಿತು. ಇದನ್ನು ಕಂಡ ಕೃಷ್ಣದೇವರಾಯ ತಾನೇ ಖುದ್ದಾಗಿ ರಣರಂಗಕ್ಕೆ ಧುಮುಕಿ ತನ್ನ ಸೈನಿಕರನ್ನು ಹುರಿದುಂಬಿಸಿದ. ಅವನ ನಾಯಕತ್ವವನ್ನು ಕಂಡು ಸೈನಿಕರು ಹೊಸ ಹುರುಪಿನಿಂದ ಹೋರಾಡಿದರು. ಈ ಯುದ್ಧದ ಗೆಲುವಿನಲ್ಲಿ 2 ಅಂಶಗಳು ನಿರ್ಣಾಯಕ ಪಾತ್ರ ವಹಿಸಿದವು. ಒಂದು, ಕೃಷ್ಣದೇವರಾಯನ ಅಪ್ರತಿಮ ಸೇನಾಧಿಪತಿ ಪೆಮ್ಮಸಾನಿ ರಾಮಲಿಂಗ ನಾಯ್ಡು ಅವರ ಶೌರ್ಯ. ಎರಡನೆಯದು, ಪೋರ್ಚುಗೀಸ್ ಸೈನಿಕ ಕ್ರಿಸ್ಟೋವಾ ಡಿ ಫಿಗರೆಡೋ ನೇತೃತ್ವದ ತಂಡವು ನೀಡಿದ ಬಂದೂಕುಗಳ ಬೆಂಬಲ. ಈ ಬಂದೂಕುಗಳು ಆರ್ಕ್ವೇಬಸ್ಗಳು ಕೋಟೆಯ ಗೋಡೆಗಳ ಮೇಲಿದ್ದ ಶತ್ರುಗಳನ್ನು ನಿಖರವಾಗಿ ಹೊಡೆದುರುಳಿಸಿದವು. ಇದು ವಿಜಯನಗರ ಸೈನ್ಯವು ಕೋಟೆಯನ್ನು ಸುಲಭವಾಗಿ ಸಮೀಪಿಸಲು ಸಹಾಯ ಮಾಡಿತು. ಅಂತಿಮವಾಗಿ ಭೀಕರ ಕಾಳಗದಲ್ಲಿ ವಿಜಯನಗರ ಸೈನ್ಯವು ನಿರ್ಣಾಯಕ ವಿಜಯವನ್ನು ಸಾಧಿಸಿತು. ಆದಿಲ್ ಶಾ ಪ್ರಾಣ ಉಳಿಸಿಕೊಳ್ಳಲು ಕೃಷ್ಣಾ ನದಿಯನ್ನು ದಾಟಿ ಓಡಿಹೋದ. ಈ ಯುದ್ಧವು ದಕ್ಷಿಣ ಭಾರತದಲ್ಲಿ ವಿಜಯನಗರದ ಸಾರ್ವಭೌಮತ್ವವನ್ನು ಅಚಲವಾಗಿ ಸ್ಥಾಪಿಸಿತು. ಕೃಷ್ಣದೇವರಾಯ ಕೇವಲ ಯುದ್ಧವೀರನಾಗಿರಲಿಲ್ಲ, ಆತ ಒಬ್ಬ ಚಾಣಾಕ್ಷ ರಾಜತಾಂತ್ರಿಕನೂ ಆಗಿದ್ದ. ಅವನ ಯಶಸ್ಸಿನ ಗುಟ್ಟು ಕೇವಲ ಸೈನ್ಯದ ಬಲದಲ್ಲಿರಲಿಲ್ಲ, ಬದಲಿಗೆ ಅವನ ರಾಜತಾಂತ್ರಿಕ ನಡೆಗಳಲ್ಲೂ ಅಡಗಿತ್ತು. ಅವನ ರಾಜತಾಂತ್ರಿಕತೆಗೆ ಅತ್ಯುತ್ತಮ ಉದಾಹರಣೆ ಪೋರ್ಚುಗೀಸರೊಂದಿಗಿನ ಸಂಬಂಧ. ಆ ಕಾಲದಲ್ಲಿ ಅರಬ್ ದೇಶಗಳಿಂದ ಉತ್ತಮ ತಳಿಯ ಯುದ್ಧದ ಕುದುರೆಗಳನ್ನು ಪಡೆಯುವುದು ಸೈನ್ಯಕ್ಕೆ ಅತ್ಯಗತ್ಯವಾಗಿತ್ತು. ಈ ವ್ಯಾಪಾರದ ಮೇಲೆ ಪೋರ್ಚುಗೀಸರು ಹಿಡಿತ ಸಾಧಿಸಿದ್ದರು. ಕೃಷ್ಣದೇವರಾಯ ಪೋರ್ಚುಗೀಸರೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿ ಅವರಿಂದ ಕುದುರೆಗಳು ಮತ್ತು ಬಂದೂಕುಗಳಂತಹ ಆಧುನಿಕ ತಂತ್ರಜ್ಞಾನವನ್ನು ಪಡೆದುಕೊಂಡನು. ಇದು ಅವನ ಸೈನ್ಯವನ್ನು ಆಧುನೀಕರಿಸಲು ಮತ್ತು ಶತ್ರುಗಳ ಮೇಲೆ ಸ್ಪಷ್ಟ ಮೇಲುಗೈ ಸಾಧಿಸಲು ನೆರವಾಯಿತು. ರಾಯಚೂರು ಯುದ್ಧದಲ್ಲಿ ಪೋರ್ಚುಗೀಸ್ ಬಂದೂಕುಧಾರಿಗಳ ಪಾತ್ರವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇನ್ನೊಂದು ಕಡೆ ದಖ್ಖನ್ ಸುಲ್ತಾನರನ್ನು ರಾಜತಾಂತ್ರಿಕವಾಗಿ ದುರ್ಬಲಗೊಳಿಸುವಲ್ಲಿ ಅವನು ಯಶಸ್ವಿಯಾದ. 5 ಸುಲ್ತಾನರು ಒಟ್ಟಾಗದಂತೆ ನೋಡಿಕೊಳ್ಳುವುದು ಅವನ ಪ್ರಮುಖ ತಂತ್ರವಾಗಿತ್ತು. ಅವನು ಒಬ್ಬ ಸುಲ್ತಾನನ ವಿರುದ್ಧ ಇನ್ನೊಬ್ಬನನ್ನು ಎತ್ತಿಕಟ್ಟುವ ಮೂಲಕ ಅವರ ನಡುವಿನ ವೈಮನಸ್ಸನ್ನು ಜೀವಂತವಾಗಿಟ್ಟಿದ್ದ. ಬಿಜಾಪುರದ ಸೆರೆಯಲ್ಲಿದ್ದ ಬಹಮನಿ ಸುಲ್ತಾನನನ್ನು ಬಿಡಿಸಿ ಅವನಿಗೆ ಮತ್ತೆ ಪಟ್ಟ ಕಟ್ಟುವ ಮೂಲಕ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದನು. ಇದು ಕೇವಲ ಸಹಾಯವಾಗಿರಲಿಲ್ಲ, ಬದಲಿಗೆ ದಖ್ಖನ್ ರಾಜಕೀಯದಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸುವ ಒಂದು ಚಾಣಾಕ್ಷ ನಡೆಯಾಗಿತ್ತು. ಗಜಪತಿ ಪ್ರತಾಪರುದ್ರನನ್ನು ಯುದ್ಧದಲ್ಲಿ ಸೋಲಿಸಿದ ನಂತರ
ಅವನನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಅವನ ಮಗಳನ್ನು ಮದುವೆಯಾಗಿ ಶಾಂತಿ ಒಪ್ಪಂದ ಮಾಡಿಕೊಂಡನು. ಇದು ಯುದ್ಧದ ನಂತರವೂ ಸ್ಥಿರತೆಯನ್ನು ಕಾಪಾಡುವ ಅವನ ದೂರದೃಷ್ಟಿಯನ್ನು ತೋರಿಸುತ್ತದೆ. ಕೃಷ್ಣದೇವರಾಯನ ಈ ಕಥೆ, ಅವನ ತಂತ್ರಗಾರಿಕೆ ಮತ್ತು ರಾಜನೀತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಭಾರತದ ಇಂತಹ ಮಹಾನ್ ಚಕ್ರವರ್ತಿಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಲು ಮರೆಯಬೇಡಿ. ಕೃಷ್ಣದೇವರಾಯನ 21 ವರ್ಷಗಳ ಆಳ್ವಿಕೆಯು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗವಾಗಿತ್ತು. ಆತ ಕೇವಲ ಯುದ್ಧಗಳನ್ನು ಗೆದ್ದ ರಾಜನಲ್ಲ, ಆತ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಮಹಾನ್ ಪೋಷಕ. ಸ್ವತಃ ಕವಿಯಾಗಿದ್ದ ಆತ ತೆಲುಗಿನಲ್ಲಿ ಆಮುಕ್ತ ಮಾಲ್ಯದ ಎಂಬ ಮಹಾಕಾವ್ಯವನ್ನು ರಚಿಸಿದ. ಅವನ ಆಸ್ಥಾನವು ಅಷ್ಟದಿಗ್ಗಜರು ಎಂದು ಪ್ರಸಿದ್ಧರಾದ 8 ಮಹಾನ್ ಕವಿಗಳಿಂದ ಶೋಭಿಸುತ್ತಿತ್ತು. ಹಂಪಿಯಲ್ಲಿರುವ ಭವ್ಯವಾದ ವಿಜಯವಿಠ್ಠಲ ದೇವಾಲಯ ಮತ್ತು ಹಜಾರರಾಮ ದೇವಾಲಯಗಳು ಅವನ ವಾಸ್ತುಶಿಲ್ಪ ಪ್ರೀತಿಗೆ ಸಾಕ್ಷಿಯಾಗಿ ಇಂದಿಗೂ ನಿಂತಿವೆ. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ಹೇಳುವಂತೆ, ವಿಜಯನಗರವು ಅಂದು ಜಗತ್ತಿನ ಅತ್ಯಂತ ಸುಸಜ್ಜಿತ ನಗರವಾಗಿತ್ತು. ಅಲ್ಲಿನ ಮಾರುಕಟ್ಟೆಗಳಲ್ಲಿ ಅಕ್ಕಿಯಿಂದ ಹಿಡಿದು ವಜ್ರಗಳವರೆಗೆ ಎಲ್ಲವೂ ಸಿಗುತ್ತಿತ್ತು. ಕೃಷ್ಣದೇವರಾಯನು ದಕ್ಷ ಆಡಳಿತಗಾರನಾಗಿದ್ದ. ಅವನ ರಾಜ್ಯದಲ್ಲಿ ನ್ಯಾಯ ಮತ್ತು ಸಮೃದ್ಧಿ ನೆಲೆಸಿತ್ತು. ಕೃಷ್ಣದೇವರಾಯನ ಮರಣದ ನಂತರ ವಿಜಯನಗರ ಸಾಮ್ರಾಜ್ಯವು ನಿಧಾನವಾಗಿ ಪತನದತ್ತ ಸಾಗಿದರೂ ಅವನ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಒಬ್ಬ ರಾಜನು ತನ್ನ ಸೇನನಾ ಸಾಮರ್ಥ್ಯ, ರಾಜತಾಂತ್ರಿಕ ಚಾಣಾಕ್ಷತೆ ಮತ್ತು ಸಾಂಸ್ಕೃತಿಕ ದೂರದೃಷ್ಟಿಯಿಂದ ಹೇಗೆ ಒಂದು ಸಾಮ್ರಾಜ್ಯವನ್ನು ವೈಭವದ ಶಿಖರಕ್ಕೆ ಕೊಂಡೊಯ್ಯಬಹುದು ಎಂಬುದಕ್ಕೆ ಕೃಷ್ಣದೇವರಾಯನೇ ಅಂತಿಮ ಉದಾಹರಣೆ. ಅವನು ನಿಜವಾದ ಅರ್ಥದಲ್ಲಿ ಕನ್ನಡ ರಾಜ್ಯ ರಮಾರಮಣ, ಕರ್ನಾಟಕದ ಹೆಮ್ಮೆಯ ಪುತ್ರ. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಉಳಿದ ವಿಷಯವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇದೇ ತರಹದ ವಿಡಿಯೋಗಳಿಗೆ ರೂಹೆ ಐ ಚಾನೆಲ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.